ಸೊ ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಸಿನಿ ವಿತ್ ಗಣಿ. ಇದೇ ಮಾರ್ಚ್ 29ಕ್ಕೆ ಚಿತ್ರ ಮೂವಿ ರಿಲೀಸ್ ಮಾಡ್ತಾರೆ. ಎಲ್ಲ ಥಿಯೇಟ್ರಲ್ಲೂ ಕೂಡ ಮೂವಿಯ ಅಬ್ಬರ ಶುರುವಾಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ಯಾಕೆ ತಡ, ಮೂವಿಯ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. 1 ಗಂಟೆ 1 ನಿಮಿಷಕ್ಕೆ ರಿಲೀಸ್ ಆಗಿರೋದು ಗೊತ್ತೇ ಇದೆ. ಸೊ ಆ ಮೂವಿಯ ಟ್ರೇಲರ್ ಕೂಡ ರಿವ್ಯೂ ಮಾಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯುವ ಮೂವಿ ಒಂದು ಕ್ಲಾಸಿಕ್ ಆ್ಯಂಡ್ ಕಮರ್ಷಿಯಲ್ ಮೂವಿ ಆಗಿದೆ. ಮೂವಿಯ ಟ್ರೇಲರ್ ನೋಡಿದ ಮೇಲೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ನ ಫುಲ್ಫಿಲ್ ಮಾಡ್ಬೋದು ಅನ್ನೋ ನಿರೀಕ್ಷೆ ಮೇಲೆ ನಾನು ಕೂಡ ಇದ್ದೀನಿ. ಯುವ ಮೂವಿಯ ಟ್ರೇಲರ್ ನೋಡಿದ ಮೇಲೆ ನನಗನ್ಸಿದ್ದಿಷ್ಟೇ, ಮೂವಿ ಒಂದು ಸ್ಟೋರಿ ಲೈನ್ ಬಂದು ಒಂದು ಫ್ಯಾಮಿಲಿ ಅಥೆಂಟಿಕೇಷನ್ ಮೇಲೆ ಸಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಮೂವಿಯ ಸಾಂಗ್ಸ್ ನನಗಂತೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ತೀನಿ. ಬಟ್ ಆದರೆ ಮೂವಿ ನೋಡಿದ ಮೇಲೆ ಅಲ್ಲಿ ಬರುವಂಥ ಸೀನ್ಸ್, ಹಾಗೆ ಆ ಲಿರಿಕ್ಸ್, ಹಾಗೆ ಆ ಸಾಂಗ್ಸ್ ಕೂಡ ಒಂದೊಂದು ರಿಲೇಟ್ ಆದಮೇಲೆ ಸ್ವಲ್ಪ ಮನಸ್ಸಿಗೆ ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಮತ್ತು ನನ್ನ ತಲೆಯಲ್ಲಿ ಮೂವಿಯ ಸ್ಟೋರಿ ಲೈನ್ ಹೀಗೆ ಇದೆ ಅಂತ ಟ್ರೇಲರ್ ನೋಡಿದ ಮೇಲೆ ನನಗನ್ಸಿದ್ದನ್ನ ಹೇಳ್ತೀನಿ. ಒಂದಿಷ್ಟು ಕ್ಲಾರಿಫಿಕೇಷನ್ ಸಿಕ್ಕಿರೋ ಪ್ರಕಾರ, ನಮ್ಮ ಯುವರಾಜ್ ಕುಮಾರ್ ಅವರು ಮೂವಿಯ ಸ್ಟಾರ್ಟಿಂಗಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಕಾಲೇಜಲ್ಲಿ ಆದಂಥ ಒಂದಿಷ್ಟು ಫೈಟ್ಸ್, ಹಾಗೆ ಅಲ್ಲಿ ಬಿಲ್ಡ್ ಆದಂಥ ವಾರ್ ಒಂದು ಗ್ಯಾಂಗ್ ವಾರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಂದ ಯಾವುದೋ ಒಂದು ಸೀನಿಂದ ಅಥವಾ ಯಾವುದೋ ಒಂದು ಪ್ರಾಬ್ಲಮಿಂದ ಅಥವಾ ಕಾಲೇಜ್ ಮುಗೀತು ಅಂತಲೂ ನಮ್ಮ ಹೀರೋ ಒಂದು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆ ಕೆಲಸ ಮಾಡುವಾಗ ಅಲ್ಲಿ ಬರುವಂಥ ಆಬ್ಸ್ಟೆಕಲ್ಸ್, ಅಲ್ಲಿ ಬರುವಂಥ ಪ್ರಾಬ್ಲಮ್ಸ್ ನಮ್ಮ ಯುವ ಅವರು ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದು ನಾವೆಲ್ಲರೂ ಸಿನಿಮಾದಲ್ಲೇ ನೋಡಬೇಕು. ಹಾಗೆ ಮೂವಿಯ ವಿಜುವಲೈಸಿಂಗ್ ಹಾಗೆ ಸಿನಿಮಾಟೋಗ್ರಫಿ ಕಡೆ ಬಂದರೆ ಎಲ್ಲ ಸೀನ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಯುವ ಅವರು ಇದೆಲ್ಲ ಮಾಡಿದ ಮೇಲೆ, ಫುಡ್ ಡೆಲಿವರಿ ಕೆಲಸ ಎಲ್ಲ ಮುಗಿದ ಮೇಲೆ ಮತ್ತೆ ಇನ್ನೊಂದು ಸರಿ ಅದೇ ವಾರ್ಗೆ ಹೋಗ್ತಾರ ಅನ್ನೋದು ನಾವು ಸಿನಿಮಾದಲ್ಲೇ ನೋಡಬೇಕು. ಮತ್ತು ಇನ್ನೊಂದು ವಿಷಯ, ಮೂವಿಯ ಟೆಂಪ್ಲೇಟ್ಸ್ ನೋಡಿದ್ರೆ ನನಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹಾಗೆ ಯುವರತ್ನ ಮೂವಿ ತುಂಬಾ ನೆನಪಾಯಿತು. ಸೊ ಇದಿಷ್ಟು ಯುವ ಮೂವಿಯ ರಿವ್ಯೂ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಎಲ್ಲ ಕನ್ನಡ ರಿವ್ಯೂವರ್ಸ್ನೂ ಕೂಡ ಸಪೋರ್ಟ್ ಮಾಡಿ. ಸೊ ಮತ್ತು ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.